ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. 5th ವೀಕ್ ಸುಮಾರಾಗಿ 8 ಜನ ನಾಮಿನೇಟ್ ಆಗಿದ್ದಾರೆ. ಈ 8 ಜನದಲ್ಲಿ ಮುಖ್ಯವಾಗಿ 4 ಜನ ಫಿಮೇಲ್ ಕಂಟೆಸ್ಟೆಂಟ್ ಗಳು, 4 ಜನ ಮೇಲ್ ಕಂಟೆಸ್ಟೆಂಟ್ ಗಳು. ಮತ್ತೆ 5th ವೀಕ್ ಮೊದಲ ದಿನದ ವೋಟಿಂಗ್ ರಿಸಲ್ಟ್ ಯಾವ ರೀತಿ ಇದೆ, ವೋಟಿಂಗ್ ಫಾಲ್ಸ್ ಅನಾಲಿಸಿಸ್ ಮಾಡಿದಾಗ ಯಾರು ಯಾವ ಸ್ಥಾನದಲ್ಲಿ ಇದ್ದಾರೆ, ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ, ಯಾರು ಟಾಪ್ ಅಲ್ಲಿ ಇದ್ದಾರೆ, ಯಾರು ಬಾಟಮ್ ಅಲ್ಲಿ ಇದ್ದಾರೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ತುಂಬಾ ಜನ ವಿಡಿಯೋ ನೋಡ್ತಿದ್ರೆ ಬಟ್ ಲೈಕ್ ಮಾಡ್ತಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ಹೈಪ್ ಬಟನ್ ಕೊಡಿ. ಹಾಗೇನೆ DDTV ಕನ್ನಡ ಅಂತ ಕೆಳಗಡೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಇರುತ್ತೆ, ಹೋಗಿ ಜಾಯಿನ್ ಆಗಿ. ಅದರಲ್ಲಿ ನಾನು ಮಾಡೋ ವಿಡಿಯೋಸ್ ಆಗಿರ್ಬೋದು, ಅಪ್ಡೇಟ್ಸ್ ಆಗಿರ್ಬೋದು, ಫೋಟೋಸ್, ಪ್ರೋಮೋಸ್ ಎಲ್ಲ ನಿಮ್ಗೆ ಕ್ಲೀನ್ ಆಗಿ ಸಿಗ್ತಾ ಇರುತ್ತೆ. ಅದೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮುಂಚೆನೆ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಇದು 5th ವೀಕ್. ಲಾಸ್ಟ್ ವೀಕ್ ಅಲ್ಲಿ ಎಲಿಮಿನೇಷನ್ ಇದ್ದಿಲ್ಲ. ಇದು 5th ವೀಕ್. ಈ ವೀಕ್ ಅಲ್ಲಿ ಪಕ್ಕ ಎಲಿಮಿನೇಷನ್ ಇದ್ದೇ ಇರುತ್ತೆ. ಅದರಲ್ಲಿ 8 ಜನ ನಾಮಿನೇಟ್ ಆಗಿದ್ದಾರೆ. 8 ಜನದಲ್ಲಿ ಹೇಳ್ದಲ್ಲ, 4 ಜನ ಫಿಮೇಲ್, 4 ಜನ ಮೇಲ್ ಅಂತ. ಇದ್ರಲ್ಲಿ ತಗೊಂಡಾಗ ನಮ್ಮ ಗಿಲ್ಲಿ ನಟ, ಧ್ರುವಂತು, ಮಾಳು, ಅದಾದ್ಮೇಲೆ ನಮ್ಮ ಧನುಷ್ ಗೌಡ, ಇವರು ಪುರುಷರಂತ ತಗೊಂಡಾಗಿನ. ಫಿಮೇಲ್ಸ್ ಅಂತ ತಗೊಂಡಾಗ ಮಲ್ಲಮ್ಮ, ಅಶ್ವಿನಿ ಗೌಡ, ರಾಶಿಕಾ, ರಿಷಾ ಗೌಡ, ಇವರು 4 ಜನ ನಾಮಿನೇಟ್ ಆಗಿದ್ದಾರೆ. ಮತ್ತೆ ಇವರಲ್ಲಿ ಮನೆಗೆ ಹೋಗಕ್ಕೆ ರೆಡಿ ಆಗಿದ್ದಾರೆ. ಯಾರು ಜನ ಯಾರಿಗೆಲ್ಲ ಅತಿ ಹೆಚ್ಚಾಗಿ ವೋಟ್ಸ್ ಮಾಡ್ತಾ ಇದ್ದಾರೆ, ವೋಟ್ ರಿಸಲ್ಟ್ ಯಾವ ರೀತಿ ಅಂತೆಲ್ಲ ಮಾತಾಡೋಣ. ಮುಖ್ಯವಾಗಿ ನಾನು ಬಾಟಮ್ ಇಂದ ಬಂದ್ಬಿಡ್ತೀನಿ. ಡೇಂಜರ್ ಝೋನ್ ನಲ್ಲಿ ಇರೋದು ಯಾರು ಅಂತ ಕಂಪ್ಲೀಟ್ ಆಗಿ ಇದೊಂದು ಅನ್ಅಫಿಷಿಯಲ್ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ. ವೋಟಿಂಗ್ ಅಂತ ತಗೊಂಡಾಗ ಕೊನೆ ಪ್ಲೇಸ್ ಅಲ್ಲಿ ರಿಷಾ ಅವರು ಇದ್ದಾರೆ, 8th ಪ್ಲೇಸ್ ಅಲ್ಲಿ ರಿಷಾ ಅವರು ಇದ್ದಾರೆ. ಕಂಪ್ಲೀಟ್ ಆಗಿ ಇವ್ರಿಗೆ ವೋಟ್ಸ್ ಅಂತೂ ತುಂಬಾ ಕಡಿಮೆ ಪರ್ಸೆಂಟೇಜ್ ಅಲ್ಲಿ ವೋಟ್ ಸಿಗ್ತಾ ಇದೆ, ತುಂಬಾ ಕಡಿಮೆ ಆಗ್ತಾ ಇದೆ. ಇನ್ನು ಅದಾದ್ಮೇಲೆ 8th ಪ್ಲೇಸ್ ಆಯ್ತು. ಇನ್ನು 7th ಪ್ಲೇಸ್ ಬಂದ್ಬಿಟ್ಟು ನಮ್ಮ ರಾಶಿಕಾ ಅವರು ಇದ್ದಾರೆ. ಇವ್ರಿಗೂ ಅಷ್ಟೇ ತುಂಬಾ ಕಡಿಮೆ ಬರ್ತಾ ಇದೆ. ಕ್ರಿಂಜ್ ಲವ್ ಸ್ಟೋರಿಯಿಂದ ಸ್ವಲ್ಪ ನೆಗೆಟಿವಿಟಿ ಆಗಿ ಅನಿಸ್ತಾ ಇದೆ. ಬಟ್ ನಿನ್ನೆ ಟಾಸ್ಕ್ ತುಂಬಾ ಚೆನ್ನಾಗಿ ಆಡಿದ್ರು, ಅದರಿಂದ ರಿಕವರ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ಬಟ್ ಇದು ಮೊದಲನೇ ದಿನದ ವೋಟಿಂಗ್ ಅನಾಲಿಸಿಸ್ ಆಗಿರುತ್ತೆ. ಇನ್ನು ಅದಾದ್ಮೇಲೆ ನಮ್ಮ ಮಲ್ಲಮ್ಮ ಅವರು ಇದ್ದಾರೆ. ಮಲ್ಲಮ್ಮ ಅವರು ಆಟ ಏನಿಲ್ಲ, ಬಟ್ ಸ್ವಲ್ಪ ಉತ್ತರ ಕರ್ನಾಟಕ ಪಿ ಆರ್ ಇಲ್ದೇ ಇದ್ರು ವಯಸ್ಸಾಗಿದೆ, ಚೆನ್ನಾಗಿ ಆಡ್ಲಿ ಅಂತ ಉತ್ತರ ಕರ್ನಾಟಕದಿಂದ ತುಂಬಾ ಜನ ವೋಟ್ ಮಾಡೋರು ತುಂಬಾ ಜನ ಇದಾರೆ. ಮಲ್ಲಮ್ಗೆ ಸಪೋರ್ಟ್ ಅಂತ ಸಿಗ್ತಾ ಇದೆ ವೋಟಿಂಗ್ ಅಲ್ಲಿ. ಬಟ್ ಆಟ ಅಂತ ತಗೊಂಡಾಗ ನೀವೇ ನೋಡಿದ್ರೆ ಆಟದಲ್ಲಿ ಏನಿಲ್ಲ ಅಂದ್ರೂ ಕೂಡ ವೋಟ್ಸ್ ಅಂತೂ ಬರ್ತಾ ಇದೆ. ಇನ್ನು ಅದಾದ್ಮೇಲೆ ನಮ್ಮ ಧ್ರುವಂತ್ ಅವರು ಇದ್ದಾರೆ. ಇವರು ಬಾಟಮ್ ಅಲ್ಲಿ 4 ಇರೋ ಕಂಟೆಸ್ಟೆಂಟ್ ಗಳು. ಖಂಡಿತವಾಗ್ಲು ಬಾಟಮ್ ಅಲ್ಲಿ 4 ಇರೋದು ಇವರನ್ನೇ, ಧ್ರುವಂತು, ಮಲ್ಲಮ್ಮ, ರಾಶಿಕಾ, ರಿಷಾ. ಡೇಂಜರ್ ಅಲ್ಲಿ ಇರೋದು ರಾಶಿಕಾ, ರಿಷಾ. ಇವರಿಬ್ರು ಯಾರಲ್ಲಿ ಒಬ್ರು ಈ ವಾರ ಮನೆಗೆ ಹೋಗ್ಬೋದು ವೋಟಿಂಗ್ ಪ್ರಕಾರ. ಆದ್ರೆ ಇಲ್ಲಿ ಕೆಲವು ಸಲ ವೋಟಿಂಗ್ ಪ್ರಕಾರ ಅಲ್ದೇ ಕಲರ್ಸ್ ಕನ್ನಡರು ಒಂದು ಚಾನ್ಸ್ ತಗೊಳ್ಳೋ ಚಾನ್ಸಸ್ ಇರುತ್ತೆ. ಅದ್ರಲ್ಲಿ ಯಾರು ಅಂತ ಕೇಳೋದಾದ್ರೆ ನಾನು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ, ನಮ್ಮ ಮಲ್ಲಮ್ಮ, ಮಾಳು, ಇವರಿಬ್ರಲ್ಲಿ ಯಾರಾದ್ರೂ ಒಬ್ರು ಮನೆಗೆ ಹೋಗ್ಬೋದು ಬಿಗ್ ಬಾಸ್ ಮನೆಯಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಲ್ರೆಡಿ ಒಬ್ರು ಎಲಿಮೆಂಟ್ ಆಗಿದೆ ಅಂತೆಲ್ಲ ನ್ಯೂಸ್ ಬರ್ತಾ ಇದೆ, ಅದನ್ನು ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದ್ಮೇಲೆ ಹೇಳ್ತೀನಿ. ಇನ್ನು ಮುಖ್ಯವಾಗಿ ಟಾಪ್ 4 ಯಾರಿರೋದು, ಟಾಪ್ ಅಲ್ಲಿ ಯಾರು ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಒಂದ್ ಕಡೆಯಿಂದ ಹೇಳ್ಕೊಂಡ್ ಬಂದ್ಬಿಡ್ತೀನಿ, ತುಂಬಾ ಎಳೆಯೋದು ಬೇಡ. ಆಲ್ಮೋಸ್ಟ್ ನೀ ಯಾವತ್ತಾದ್ರೂ ತಗೊಳ್ಳಿ, ಈಗ್ಲಾದ್ರೂ ತಗೊಳ್ಳಿ, ಕೊನೆ ಆದ್ರೂ ತಗೊಳ್ಳಿ, ಗಿಲ್ಲಿನೇ ಗಾಂಚಲ್ಲಿ ತೋರಿಸ್ತಾರೆ ವೋಟಿಂಗ್ ನಲ್ಲಿ. ಗಿಲ್ಲಿ ಫ್ಯಾನ್ಸ್ ಗಾಂಚಲ್ಲಿ ತೋರಿಸ್ತಾ ಇದಾರೆ ವೋಟಿಂಗ್ ನಲ್ಲಿ. ಆ ರೀತಿಯಲ್ಲೇ ವೋಟಿಂಗ್ ಬರ್ತಾ ಇದೆ. ಬಿಗ್ ಬಾಸ್ 100 ಜನ ನೋಡ್ತಾ ಇದ್ರಲ್ಲ, 60 ಜನ ಗಿಲ್ಲಿಗೆ ವೋಟ್ ಹಾಕ್ತಾರೆ ಒಂದಿನ ನಾಮಿನೇಟ್ ಆದ್ರೆ. ಆ ರೀತಿ ಫ್ಯಾನ್ ಫಾಲೋಯಿಂಗ್ ಇದೆ. ಸೋಷಿಯಲ್ ಮೀಡಿಯಾಕ್ಕೆ ರಾಜ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ತಾ ಇದ್ದಾರೆ ನಮ್ಮ ಗಿಲ್ಲಿ ಆಗಿರ್ಬೋದು. ಸೋಷಿಯಲ್ ಮೀಡಿಯಾ ಅಂತಲ್ಲ, ಆಟನೂ ಚೆನ್ನಾಗಿ ಆಡ್ತಾರೆ, ಕಾಮಿಡಿ ಮಾಡ್ತಾರೆ, ನಗಿಸ್ತಾರೆ. ಎಪಿಸೋಡ್ ಅಲ್ಲಿ ಸುಮಾರಾಗಿ ಏನಿಲ್ಲ ಅಂದ್ರೆ 20-30 ಮಿನಿಟ್ಸ್ ಅವ್ರದೇ ಅದು ಸ್ಕ್ರೀನ್ ಸ್ಪೇಸ್. ಅಂತ ಟೈಮಲ್ಲಿ ಯಾರಾದ್ರೂ ವೋಟ್ ಹಾಕ್ತಾರೆ. ಆದ ಕಾರಣ ಫಸ್ಟ್ ಪ್ಲೇಸ್ ಅಲ್ಲಿ ಗಿಲ್ಲಿ ನಟ ಇದ್ದಾರೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಧನುಷ್ ಇದ್ದಾರೆ, ಥರ್ಡ್ ಪ್ಲೇಸ್ ಅಲ್ಲಿ ಮಾಳು ಇದ್ದಾರೆ. ನಿಜ ಮಾಳು ಇದ್ದಾರೆ ಥರ್ಡ್ ಪ್ಲೇಸ್ ಅಲ್ಲಿ. 4th ಪ್ಲೇಸ್ ಅಲ್ಲಿ ನಮ್ಮ ಅಶ್ವಿನಿ ಗೌಡ ಇದ್ದಾರೆ. ವೋಟ್ ಹಾಕ್ತಾರ ಅಶ್ವಿನಿ ಗೌಡ ಅಂತೆಲ್ಲ ಕೇಳ್ಬೇಡಿ, ಅವ್ರಿಗೂ ತುಂಬಾ ವೋಟ್ಸ್ ಹಾಕ್ತಾರೆ, ತುಂಬಾ ಸಪೋರ್ಟ್ ಮಾಡೋರು ಇದ್ದಾರೆ. ನೆಗೆಟಿವಿಟಿ ಆಗಿರ್ಬೋದು, ಆದ್ರೆ ಅವರು ಒಂದು ಕಡೆಯಿಂದ ಬಂದಿರೋರು, ಅಂದ್ರೆ ಗೊತ್ತಿರುತ್ತೆ ಹೋರಾಟ ಹಾಗೆ ಕನ್ನಡ ಅಂತ. ಆದ್ರಿಂದ ತುಂಬಾ ಜನ ವೋಟ್ ಹಾಕ್ತಾರೆ. ಬಿಗ್ ಬಾಸ್ ಮನೆ ಏನೇ ಆಗಿರ್ಬೋದು, ಫ್ಯಾನ್ಸ್ ಅಂತ ಇರ್ತಾರಲ್ವಾ, ಅದಕ್ಕೆ ವೋಟ್ ಹಾಕ್ತಾರೆ. ಅದಾದ್ಮೇಲೆ ಧ್ರುವಂತ್ 5th ಪ್ಲೇಸ್ ಅಲ್ಲಿ ಇದ್ದಾರೆ, ಮಲ್ಲಮ್ಮ 6th ಪ್ಲೇಸ್, 7th ಪ್ಲೇಸ್ ರಾಶಿಕಾ, 8th ಪ್ಲೇಸ್ ರಿಷಾ ಗೌಡ. ಈ ರೀತಿ ಇದೆ ವೋಟಿಂಗ್ ಅನಾಲಿಸಿಸ್ 5th ವೀಕ್ ಅಲ್ಲಿ ಮೊದಲ ದಿನದ ವೋಟಿಂಗ್ ರಿಸಲ್ಟ್ ಆಗಿರುತ್ತೆ ಇದು. ಮತ್ತೆ ನೀವ್ ಯಾರು ವೋಟ್ ಮಾಡಿದ್ರಿ, ನಿಮ್ಮ ಸಪೋರ್ಟ್ ಯಾರಿಗೆ, ಯಾರು ವೋಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಹಾಗೇನೆ ಚಾನಲ್ ಯಾರು ಹೊಸ ನೋಡ್ತೀರಾ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾರಿಗಾದ್ರೂ ಡೌಟ್ ಇದ್ರೆ ಇನ್ನೊಂದ್ಸಲ ಹೇಳ್ತೀನಿ, ತಿಳ್ಕೊಂಡ್ಬಿಡಿ. ಮೊದಲನೇ ಸ್ಥಾನದಲ್ಲಿ ನಮ್ಮ ಗಿಲ್ಲಿ ನಟ, 2ನೇ ಸ್ಥಾನದಲ್ಲಿ ಧನುಷ್ ಗೌಡ, 3ನೇ ಸ್ಥಾನದಲ್ಲಿ ಮಾಳು, 4ನೇ ಸ್ಥಾನದಲ್ಲಿ ಅಶ್ವಿನಿ ಗೌಡ, 5ನೇ ಸ್ಥಾನದಲ್ಲಿ ಧ್ರುವಂತು, 6ನೇ ಸ್ಥಾನದಲ್ಲಿ ಮಲ್ಲಮ್ಮ, 7ನೇ ಸ್ಥಾನದಲ್ಲಿ ರಾಶಿಕಾ, 8ನೇ ಸ್ಥಾನದಲ್ಲಿ ರಿಷಾ ಗೌಡ. ಈ ರೀತಿ ಇದೆ ಸಾರಿ 5th ವೀಕಿನ ಮೊದಲ ದಿನದ ವೋಟಿಂಗ್ ರಿಸಲ್ಟ್ ಇದಾಗಿತ್ತು. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.